ಮನುಷ್ಯ ಕುಲಕ್ಕೆ ಹೇಳ್ತೀವಿ. ಹಾಗೆ ನಮ್ಮ ಕುಮಾರವ್ಯಾಸ ಅವನ ಕಾವ್ಯದ ಕಿರುಳನ್ನೇ ನಾವು ಓದ್ಕೊಂಡ್ರೆ, ಅದನ್ನು ಅರಿತುಕೊಂಡ್ರೆ ಈ ಸಮಾಜದ ಸಾಧ್ಯ, ಈ ಸೌಹಾರ್ದ ಸಮಾಜ ಕಟ್ಟಲಿಕ್ಕೆ ಸಾಧ್ಯ, ಅದು ಕವಿಯಿಂದ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದು ನಾವು ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಹೇಳಬೇಕು. ನಿರಂತರ ಪ್ರಕಾಶನದ ಬಗ್ಗೆ ಹೇಳಬೇಕಾಗ್ತದೆ, ಪುರಸ್ಕಾರದ ಬಗ್ಗೆ ಹೇಳಬೇಕಾಗ್ತದೆ. ಯಾವ ಕಲ್ಲೊಳಗೆ ಯಾವ ಚಿಲೆಯ ಕವಿಯನ್ನ ಕಾಣ. ಪ್ರಕಾಶನ ಸಂಸ್ಥೆ ಪ್ರತಿಷ್ಠಾನ ಒಂದು ಕಲ್ಲಿನ ಕೆಳಗಿರುವಂತಹ ಸಿರಿಯನ್ನು ಗುರುತಿಸುವ, ಆ ಕಲ್ಲನ್ನು ಕೆತ್ತಿ ಸಿರಿಯಾಗಿ ನಿಲ್ಲಿಸಿದ ಸಿರಿಯನ್ನು ಗುರುತಿಸುವುದಿಲ್ಲ. ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ಗೌರವ ಇದೆ. ಇವತ್ತು ಭಟ್ಟು ಸರ್ ಅಂತ ಅನೇಕ ಹಿರಿಯರಿದ್ದಾರೆ, ಭಟ್ ಸರ್ ಅಂತವರಿದ್ದಾರೆ, ರವಿವರ್ಮ ಸರ್ ಇರ್ತಾರೆ, ಆಮೇಲೆ ನಾಡಿನ ವಿವಿಧ ಭಾಗಗಳಿಂದ ಬಂದಂತ ಅನೇಕ ಹಿರಿಯರಿದ್ದಾರೆ. ಅಂದ್ರೆ ಎಲೆಮನೆಯ ಕಾಯಿಯಾಗಿರುವಂತಹ, ಬೆಳೆಯುವಂತಹ, ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಂತಹ ಪ್ರತಿಭೆಗಳನ್ನು ತೋರಿಸುವಂತಹ ಕೆಲಸವನ್ನ ನಿರಂತರ ಪ್ರಕಾಶನ ಮತ್ತು ಮಕಾಂತರ ಸಾಹಿತ್ಯ ಪ್ರತಿಷ್ಠಾನ ಮಾಡುತ್ತೆ ಅಂತ ಅನ್ನೋದನ್ನ ನಾನಿಲ್ಲಿ ಅಭಿಮಾನದಿಂದ ಮತ್ತು ಪ್ರೀತಿಯಿಂದ ಹೇಳಬೇಕಾಗಿದೆ. ಹೀಗಾಗಿ ಇವತ್ತು ಒಬ್ಬ ಮನುಷ್ಯ ಸತ್ತರೆ